ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶರು ಹತ್ತಿಸಿದ ಬೆಂಕಿ ಇವತ್ತು ಶರುನೇ ಸುಡ್ತದೆ. ಆ ಕಡೆ ದತ್ತ ಮತ್ತು ದೃಷ್ಟಿ ಇಬ್ಬರು ಕೂಡ ಲವಿ ಡವಿ ಅಂತ ಹೇಳಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ದತ್ತ ಅಂತೂ ದೃಷ್ಟಿಯನ್ನು ನೋಡಿ ಸೌಂದರ್ಯಕ್ಕೆ ಕಳೆದೇ ಹೋಗಿದ್ದಾರೆ. ಹಾಗಾದರೆ ಹಬ್ಬಬ್ಬ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡು. ಇಲ್ಲಿ ಶರು ದತ್ತ ದೃಷ್ಟಿಯನ್ನು ದೂರ ಮಾಡಬೇಕು ಅಂತ ಒಂದು ಬಿಳಿ ಬಣ್ಣದ ಬ್ರಹ್ಮಾಸ್ತ್ರವನ್ನು ಬಿಟ್ಟರು. ಪಾಪ ಏನು ಮಾಡೋದು, ಆ ಬ್ರಹ್ಮಾಸ್ತ್ರ ಹಾಗೆ ಯೂಟನ್ನು ಹೊಡೆದು ಈ ಕಡೆ ಶರುಗೆ ಬಂದು ಚುಚ್ಚಿಬಿಡ್ತು ಅಂತಾನೆ ಹೇಳ್ಬೋದು. ಯಾಕಂದರೆ ಇಲ್ಲಿ ದತ್ತ ದೃಷ್ಟಿ ದೂರ ಆಗೋದ್ರ ಬದಲು ಇಬ್ಬರು ಕೂಡ ಮತ್ತಷ್ಟು ಹತ್ತಿರ ಆಗಿದ್ದಾರೆ. ದತ್ತ ದೃಷ್ಟಿಯನ್ನು ಕ್ಷಮಿಸಿದ್ದಾರೆ, ಹೆಂಡತಿ ಅಂತ ಒಪ್ಕೊಂಡಿದ್ದು ಮಾತ್ರ ಅಲ್ಲ, ತನ್ನ ಹೆಂಡತಿಯ ಸೌಂದರ್ಯಕ್ಕೆ ಫಿದಾನೆ ಆಗಿಬಿಟ್ಟಿದ್ದಾರೆ. ಆಹಾಹಾ, ನನ್ನ ಹೆಂಡತಿ ನಗುವೇನು, ಅವಳ ಮುಂಗುರಳೇನು ಅಂತ ಹೇಳಿ ಮನೆಯವ್ರು ಎಲ್ಲರೂ ಮುಂದೆನೇ ಹೊಗಳುತ್ತಿದ್ದಾರೆ. ಆ ಕಡೆ ನೇತ್ರ ಅಂತೂ ತನ್ನ ಬಜರಂಗಿಗೆ ಈ ರೀತಿ ಹೊಗಳೋದಕ್ಕೆ ಬರೋದಿಲ್ವಲ್ಲ ಬ್ರೋ, ಎಷ್ಟು ಚೆನ್ನಾಗಿ ದೃಷ್ಟಿನ ಹೊಗಳುತ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ರೆ, ಆತ ಕಡೆ ಶರು ಏನಪ್ಪ ಇದು, ಇವರಿಬ್ರು ದೂರ ಆಗಲಿ ಅಂತ ನಾನು ಒಂದು ಬಾಣನ ಬಿಟ್ಟರೆ ಅದು ಬಂದು ನನಗೆ ಚುಚ್ಕೋತಿದೆಯಲ್ಲ, ನಾನು ಹತ್ತಿಸಿದ ಬೆಂಕಿ ನನಗೆ ಹತ್ಕೊಂಡು ಉರಿತಾ ಇದೆಯಲ್ಲ, ಅವ್ರಲ್ಲಿ ಉರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಶರು ಫುಲ್ ಕೆಂಡಾಮಂಡಲ ಆಗ್ತಿದ್ದಾರೆ. ಇತ್ತ ಕಡೆ ದೃಷ್ಟಿ ದತ್ತನ ಕಣ್ಣ ಸಲಿಗೆಯಲ್ಲಿ ಇಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹಾಗಿದ್ರೆ ಇದೆಲ್ಲದ್ರ ನಡುವೆ ದೃಷ್ಟಿ ರೋಚಗೆದ್ದಿದೆ. ಶರು ಹೇಮಾಗೆ ತರಾಟೆಗೆ ತಗೋತಾರೆ. ಅದಕ್ಕೆ ಕಾರಣ ಇಲ್ಲಿ ಹೇಮ ಶರು ಇಬ್ಬರು ಕೂಡ, ದತ್ತ ಒಬ್ಬ ರೌಡಿ, ಅವನೊಬ್ಬ ಕೆಲ್ಸಕ್ಕೆ ಬಾರ್ದವನು, ಅವನೊಬ್ಬ ಬೀದಿ ಹೋಕ, ಅವನಿಗೆ ಯಾರು ಬೆಲೆ ಕೊಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿದಾಗ ಇಷ್ಟೊತ್ತು ಕೇಳಿಸ್ಕೊಂಡು ಸುಮ್ಮನಿದ್ದೆ. ಇನ್ನು ಮುಂದೆ ಈ ಆಟ ಯಾವುದೂ ಕೂಡ ನಡೆಯೋದಿಲ್ಲ, ಏನು ನನ್ನ ಗಂಡನ ಬಗ್ಗೆ ನೀನು ಮಾತಾಡೋದು ಅಂತ ಏಕವಚನದಲ್ಲೇ ಹೇಳಿ ದೃಷ್ಟಿ ಅವರಿಬ್ಬರನ್ನ ಕೂಡ ತರಾಟೆಗೆ ತಗೋತಾಳೆ. ಇದೇ ರೀತಿ ಆದರೆ ನಿಮ್ಮೆಲ್ಲರನ್ನ ಕೂಡ ಗಂಟು ಮುಟ್ಟೆ ಕಟ್ಟಿ ಒಳಗಡೆ ಕಳಿಸ್ಬೇಕಾಗುತ್ತೆ ಅಂತ, ಹೊರಗಡೆ ದಬ್ಬಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾಳೆ ದೃಷ್ಟಿ. ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋವನ್ನು ನೋಡಿ.